ಅಮೇಥಿನಲ್ಲಿ ಸ್ಮೃತಿ ಇರಾನಿಗೆ ಹಿನ್ನಡೆ ಆಗಿದೆ ಅಂತ ಹೇಳ್ತಿದ್ದಾರೆ, ವಿಚ್ ಶೋಸ್ ಗ್ಯಾರಂಟಿ ಸೀಟ್ಗಳ ಥರ ಅಲ್ಲಾಗ್ತಾ ಇಲ್ಲ ಅವೆಲ್ಲ. ಇದ್ರ ಬಗ್ಗೆ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ರೌಂಡ್ 1 to round 15 ಲೀಡ್, ವಿಚ್ ವಿಲ್ ಹ್ಯಾಪನ್ ಇನ್ ವಾರಣಾಸಿ ಬೇಕಾರೆ ಓಕೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ದಟ್ಸ್ ಎ ಡಿಫಿಕಲ್ಟ್ ಸಿಚುಯೇಷನ್. ಎನ್ ಡಿ ಎಗೆ ಸ್ವಲ್ಪ ತಲೆನೋವು ಅಥವಾ ಬಿ ಪಿ ರೈಸ್ ಆಗಬೇಕು ಅನ್ನೋದೇ ಆದರೆ 275ರಿಂದ ಕೆಳಕ್ಕೆ ಬಂದಾಗ ಮಾತ್ರ ಅವ್ರಿಗೆ ತಲೆನೋವು ಶುರುವಾಗುತ್ತೆ ಅವ್ರಿಗೆ. ಇಲ್ಲ ಆಟೋಮೆಟಿಕ್ ಆಗಿ ನಂಬಿರು ಇಂಡಿಯಾದವ್ರದ್ದು ರೈಸ್ ಆಗಿರುತ್ತೆ, ಇಂಡಿಯಾ ಒಕ್ಕೂಟದವ್ರು. ಅಲ್ಲಿಂದ ಕೆಳಕ್ಕೆ ಬಂದರೆ ತಲೆನೋವು, ಅಲ್ಲಿಂದ ಕೆಳಕ್ಕೆ ಬರದೇ ಇದ್ರೆ ಅವ್ರಿಗೆ ತಲೆನೋವು ಇಲ್ಲ. ಅಲ್ಟಿಮೇಟ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಯಾರಿಗೇ ಆಗಲಿ 275 ಪ್ಲಸ್ 4-5 ಇದ್ರೂ ಸಾಕೆ. ಹೌದು, ಸಾಕೆ ಅದು ನಂಬರು. ಟೆಕ್ನಿಕಲಿ ಐ ಆಮ್ ಟಾಕಿಂಗ್, ರೂಲ್ ವೈಸ್ ನಮ್ಮ ಇದ್ರ ಪ್ರಕಾರದಲ್ಲಿ ತುಂಬ ಮೆಜಾರಿಟಿ ವೈಸಲ್ಲಿ ಅಷ್ಟು ಸಾಕು ನಮಗೆ, ಯಾರಿಗೂ ಜಾಸ್ತಿ ಬೇಕಾಗಿಲ್ಲ. ಅಲ್ಲಿಂದ ಕೆಳಕ್ಕೆ ಬರುತ್ತೆ ಅಂತಾದಾಗ ಎನ್ ಡಿ ಎ ವಿಲ್ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ವರೀಡ್ ಅವಾಗ. ಬಟ್ ಈ ಟ್ರೆಂಡ್, ಈ ಕ್ಷಣದ ಟ್ರೆಂಡ್ ಏನಿದೆ ಅದು ಸ್ವಲ್ಪ ಏರುಪೇರುಗಳಾಗ್ತಾ ಇದೆ ಸರ್. ಯಾಕೆಂತಂದರೆ ಇಂಡಿ ಒಕ್ಕೂಟದವರು 200 ಕ್ರಾಸ್ ಮಾಡಿದ್ರು, 216ಕ್ಕೆ ಬಂದು ಕೂತಿದ್ದಾರೆ. ಅಟ್ ದ ಸೇಮ್ ಟೈಮ್ ಎನ್ ಡಿ ಎದವ್ರದ್ದು ನಂಬರ್ ಡೌನ್ ಆಯಿತು, 280ಕ್ಕೆ ಬಂದಿದ್ದಾರೆ. ಈಗ ಇದು ಯಾವ ರೀತಿ ಬೇಕಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಕ್ಷಣದ ಟ್ರೆಂಡ್ ಪ್ರಕಾರ ಇನ್ನು ಮುಂದಕ್ಕೆ ಸ್ವಲ್ಪ ಎನ್ ಡಿ ಎದವ್ರು ಒಂಚೂರು ಸ್ವಲ್ಪ ಕಣ್ಣು ಅಗಲ ಮಾಡ್ಕೊಂಡು ನೋಡಬೇಕಾಗುತ್ತೆ ಟಿ ವಿನ, ಏನಾಗುತ್ತೆ ಯಾಕಪ್ಪ ಹಿಂಗಾಯಿತು ಅಂತ. ಯಾಕೆಂದರೆ 280 ಅನ್ನೋ ನಂಬರ್ ಅವರಿಗೆ ಎಕ್ಸಿಟ್ ಪೋಲ್ನಲ್ಲಿ ಯಾರೂ ಕೊಟ್ಟಿರಲಿಲ್ಲ. ಇದೆ, ಒಂದೇ ಒಂದರಲ್ಲಿದೆ 282 ಮಾತ್ರ 282 ಇದೆ, 282 ಇದೆ. ಸೊ ಹಾಗಾಗಿ ಅದು ಲೋಯರ್ ಸೈಡ್ನಲ್ಲಿ ಕೊಟ್ಟಿರೋದು. ಸೊ ಹಾಗಾಗಿ ಸದ್ಯಕ್ಕಂತೂ ಈ 9:25 ಸಮಯದ ನಂಬರ್ಸು ಟ್ರೆಂಡನ್ನು ನೋಡ್ತಾ ಇದ್ದರೆ ಎನ್ ಡಿ ಎ ಮತ್ತು ಇಂಡಿ ಮೈತ್ರಿಕೂಟದವರು ಫೈಟ್ ಮಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ. ಯಾಕೆಂದರೆ ಈ ನಂಬರ್ 216 ನಂಬರ್ ಇದೆಯಲ್ಲ, ಅದು ಅವ್ರು 295 ಗೆಲ್ತೀನಿ ಅಂತ ಹೇಳ್ಕೊಂಡಿದ್ರು, ಅದು ಬೇರೆ ವಿಚಾರ. ಆದರೆ 216 ಕೂಡ ಅದು ಪಾಸಿಬಲ್ ಇಲ್ವೇನೋ ಅಂತ ಇತ್ತು ಒಂದು ಲೆಕ್ಕ. ಬಟ್ ಆ ಟ್ರೆಂಡ್ ಇವಾಗ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಎಸ್ಪೆಷಲಿ ಉತ್ತರ ಭಾರತದ ಕೆಲವು ರಾಜ್ಯಗಳು ಬಿ ಜೆ ಪಿ ಅಂದುಕೊಂಡಂತೆ ನಂಬರ್ಗಳು ಬರ್ತಾ ಇಲ್ಲ. ಉದಾಹರಣೆಗೆ ಈಗ ಡೆಲ್ಲಿನೇ ತಗೊಂಡ್ರೆ 7 ಅವ್ರು ಕ್ಲೀನ್ ಸ್ವೀಪ್ ಮಾಡಿಬಿಡ್ತಾರೆ, ಹೋದು 1 ಸೀಟ್ ಹೋಗ್ಬೋದು ಅಂತ ಇತ್ತು. ಬಟ್ ಈಗ ಕಾಂಗ್ರೆಸ್ ಅವರೇ 4ರಲ್ಲಿ ಲೀಡಲ್ಲಿದ್ದಾರೆ, ಅಂದರೆ ಕಾಂಗ್ರೆಸ್ ಪ್ಲಸ್ ಪಕ್ಷಗಳು. ಸೊ ಹಾಗಾಗಿ ಈಗ ಆ ಥರ ಆಗ್ತಾ ಇಲ್ಲ. ಗುಜರಾತ್ನಲ್ಲಿ 26 ಟ್ರೆಂಡ್, ಬಟ್ ಅಲ್ಲಿ 23 ಬಿ ಜೆ ಪಿ ಅವರಿದ್ದಾರೆ, ಎನ್ ಡಿ ಎದವರು 3 ಇಂಡಿ ಒಕ್ಕೂಟದವರು. ಸ್ವಲ್ಪ ಸಮಾಧಾನ ಗುಜರಾತ್ನಲ್ಲಿ ಅವ್ರಿಗೆ. ರಾಜಸ್ಥಾನದಲ್ಲಿ 25 ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಒಂದು ಮಾಡಿದ್ರು ಲಾಸ್ಟ್ ಟೈಮ್ 2019ನಲ್ಲಿ. ಬಟ್ ಈ ಸರ್ತಿ ಹಂಗಾದಂಗೆ ಕಾಣಿಸ್ತಾ ಇಲ್ಲ. ಹರಿಯಾಣನಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಬಿ ಜೆ ಪಿ ಕಷ್ಟ ಆಗತ್ತೆ ಅನ್ನೋದನ್ನು ಎಲ್ಲರೂ ಹೇಳ್ತಿದ್ರು. ಬಟ್ ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಇಲ್ಲ, ಹರಿಯಾಣನಲ್ಲಿ ಕೂಡ ಅವ್ರಿಗೆ ಹೈಯೆಸ್ಟ್ ಬರುತ್ತೆ ಅಂತಲೇ ಲೆಕ್ಕಾಚಾರ ಕೊಟ್ಟಿತ್ತು. ಬಟ್ ಈಗ ಬರ್ತಾ ಇರೋದ್ರಲ್ಲಿ ಹರಿಯಾಣದಲ್ಲಿ 6ರಲ್ಲಿ ಕಾಂಗ್ರೆಸ್ ಮುಂದಕ್ಕೆ ಹೋಗಿದ್ದಾರೆ. ಓಕೆ, 4ರಲ್ಲಿ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ, ಎವ್ರಿಬಡಿ ವಾಸ್ ಟಾಕಿಂಗ್ 80 ಚಿಲ್ಡ್ರನ್ನಲ್ಲಿ 65-69 ಬಿ ಜೆ ಪಿ ಅನ್ಕೋತಿತ್ತು. ಹೌದು, ಅಂದರೆ ಇನ್ನೊಂದು 10-12 ಅವ್ರ ಕಡೆಗೆ ಇರಬಹುದೇನೋ ಅಂತ. ದಟ್ಸ್ ನಾಟ್ ದ ಕೇಸ್. ಈಗ ಸದ್ಯಕ್ಕಂತೂ ಇಂಡಿ ಒಕ್ಕೂಟ ಅಲ್ಲಿ 36-37ರಲ್ಲಿ ಹೆಚ್ಚು ಕಡಿಮೆ 40, ವಿಚ್ ಈಸ್ ಹಾಫ್. ಅದು ಆಲ್ಮೋಸ್ಟ್ ಅರ್ಧ ಅಲ್ವಾ, 50-50 ನನಗೆ ಬಂದು ಕೂರ್ತಾ ಇದೆ. ಬಟ್ ಈ ಸಂಖ್ಯೆಗಳು ಎಲ್ಲಿವರೆಗೆ ಯಾವುದಕ್ಕೆ ಹೋಲ್ಡ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಾಗಕ್ಕೆ ಸ್ವಲ್ಪ ಸಮಯ ಬೇಕು. ಆದರೆ ನಿರೀಕ್ಷೆಗಳ ಪ್ರಕಾರದಲ್ಲಿ ಒನ್ ಸೈಡ್ ಮ್ಯಾಚ್ ಆಗದೇ ಇರಬಹುದು. ಉತ್ತರ ಪ್ರದೇಶದಲ್ಲಿ, ಆಮೇಲೆ ಬೇರೆ ಯಾವ್ಯಾವ 2-3 ರಾಜ್ಯಗಳು, ಹರಿಯಾಣನಲ್ಲಿ ಇಲ್ಲೆಲ್ಲ ಆಗಬಹುದು, ಹೇಳಕ್ ಬರಲ್ಲ. ಎಸ್, ಉತ್ತರ ಪ್ರದೇಶದಲ್ಲಿ ಹೀಗಾಗಬಹುದು ಅನ್ನೋ ಅಂದಾಜಿಟ್ಕೊಂಡೇ ಅಲ್ವಾ ಸರ್ ದಕ್ಷಿಣದ ಕಾಂಗ್ರೆಸ್ನವರು ದಕ್ಷಿಣದಲ್ಲಿ ಸಾಫ್, ಉತ್ತರ ಮೇ ಆಫ್ ಅಂತ ಹೇಳ್ಕೊಂಡಿದ್ರು. ಅವ್ರು ಏನು ಬೇಕಾದ್ರೂ ಹೇಳ್ಕೋಬೋದು, ಹೇಳಿದ್ದೆಲ್ಲ ನಡೆದ್ಬಿಡತ್ತಾ? ಹಾಗೆಲ್ಲ ಆಗಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಹಾಗಿರಲಿಲ್ಲ, ಹೀಗಾಗ್ತಾ ಇದೆ. ಯಾವುದೋ ಒಂದು ಸೆಂಟೆನ್ಸಲ್ಲಿ ಒಂದು ಕ್ಯಾಂಪೇನಲ್ಲಿ ಯಾರೋ ಒಂದು ಭಾಷಣ ಬಿಟ್ಬಿಟ್ರು ಅಂದ ತಕ್ಷಣ ಅದು ಹಂಗೆ ಆಗ್ಬಿಡಲ್ಲ ಒಂದು ರಾಜ್ಯಕ್ಕೆ. ಲೆಟ್ ಅಸ್ ಸಿ ಈಗ ಏನಾಗುತ್ತೆ. ಇನ್ನೊಂದು 2 ಅವರ್ಸಲ್ಲಿ ಉತ್ತರ ಪ್ರದೇಶದ ಪಿಕ್ಚರು ಕ್ಲಿಯರ್ ಆಗುತ್ತೆ. ಲೆಟ್ ಅಸ್ ಸಿ ಆಗ.